ರೊಟ್ಟಿ ಮತ್ತು ಚಪಾತಿ ಮಾಡ್ತಿದ್ರು ಅಜ್ಜಿ ಮತ್ತು ಅವ್ವ. ಅವಾಗ ಪಲ್ಯ ಇನ್ನೂ ಮಾಡಿರ್ಕಿಲ್ಲ ಅಂದ್ರೆ ಈ ಥರ ಯಾವುದಾದ್ರೂ ಒಂದು ರೆಸಿಪಿ ನಮಗೆ ಮಾಡಿಕೊಡ್ತಿದ್ರು. ಒಂದು ರೆಸಿಪಿ ಇದು ನೋಡ್ರಿ. ಬರ್ರಿ ಇವತ್ತಿನ ರೆಸಿಪಿ ನೋಡ್ಕೊಂಡು ಬರೋಣ. ನಮಸ್ಕಾರ, ಶಿವ ಪಾಕಶಾಲೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ರೀ. ಒಂದು ಬದ್ನಿಕಾಯಿ ತೊಗೊಂಡ ಈ ಬದ್ನಿಕಾಯಿನ ಬೇಯಿಸ್ಕೋಬೇಕು. ಬದ್ನಿಕಾಯಿನ ನಾವು ಕಟ್ ಮಾಡಿ ಕೂಡ ಬೇಯಿಸ್ಬೋದು ಅಥವಾ ಇಡಿಯಾಗಿ ಕೂಡ ಬೇಯಿಸ್ಬೋದು ನೋಡ್ರಿ. ಈ ಥರ ಬದ್ನಿಕಾಯಿನ ಬೇಯಿಸ್ಕೊಂಡ ತಗೋಬೇಕು. ಬದ್ನಿಕಾಯಿ ಬೇಯಿಸಿದ ನಂತರ ಇದರ ತುಂಬನ್ನು ನಾವು ತಕ್ಕೋಬೇಕಾಗ್ತೈತಿ. ಬೇಗ ಬೇಯಬೇಕು ಅನ್ನೋ ಹಂಗಿದ್ರೆ ನೀವು ಇಲ್ಲಿ ಕಟ್ ಮಾಡಿ ಕೂಡ ಹಾಕ್ಬೋದು. ಈ ಥರ ಹಿಂದಿರುವ ತುಂಬನ್ನು ತಗೊಂಡ ನಮ್ಮ ಬದ್ನಿಕಾಯಿ ಬೇಯಿಸೋಕ್ಕಿಂತ ಮುಂಚೆ ಕೆಟ್ಟತಿ ಇಲ್ಲ ನೋಡ್ಕೊಂಡು ಬೇಯಿಸ್ಬೋದು. ಹಂಗೆ ಕಟ್ ಮಾಡಿ ಬೇಯಿಸಿದ್ರೆ ಲಗುನ ಬೇಯ್ತೈತಿ ನೋಡ್ರಿ. ಈಗ ಇದನ್ನು ಓಪನ್ ಮಾಡಿ ಒಳಗೇನಾದರೂ ಕೆಟ್ಟೈತೇನಂತ ಹೇಳಿ ನೋಡ್ಕೋಬೋದು. ಈ ರೆಸಿಪಿ ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತೈತಿ. ಒಂದು ಡಿಫ್ರೆಂಟ್ ಆಗಿರುವ ಟೇಸ್ಟ್ ಕೊಡ್ತೈತಿ. ಚಪಾತಿ ರೊಟ್ಟಿಗಂತೂ ಒಳ್ಳೆಯದಾಗಿರ್ತೈತಿ. ಹಂಗೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನ ಸ್ವಲ್ಪ ಸೈಡ್ ಇಟ್ಕೊಂಡು ತಿಂದ್ರೆ ಒಂದು ತುತ್ತು ಜಾಸ್ತಿನ ತಿನ್ಬೋದು ನೋಡ್ರಿ. ಅಷ್ಟು ರುಚಿಯಾಗಿ ಬರ್ತೈತಿ. ಇದನ್ನು ಬಿಡಿಸ್ಕೊಂಡ ನಂತರ ಒಂಚೂರು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಣ್ಣಂಗೆ ಕಟ್ ಮಾಡ್ಕೊಂಡಂಥ ಮೆಣಸಿನ್ಕಾಯಿ. ಇಲ್ಲಿ ಮೆಣಸಿನ್ಕಾಯಿ ಬದಲಿಗೆ ನಾವು ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಬೋದು. ಹಂಗೆ ಮೆಣಸಿನ್ಕಾಯಿ ಪುಡಿ ಕೂಡ ಹಾಕ್ಬೋದು ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚೂರೇ ಸಕ್ಕರೆ ಹಾಕಿದ್ರೆ ರುಚಿ ಚಲೋ ಆಗ್ತೈತಿ. ಒಂದು ದೊಡ್ಡ ಉಳ್ಳಾಗಡ್ಡಿ, ಇದಕ್ಕೆ ಉಳ್ಳಾಗಡ್ಡಿ ಎಷ್ಟು ಹಾಕ್ತೇವಲ್ಲ ಅಷ್ಟು ರುಚಿ ಆಗ್ತೈತಿ. ಈಗ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದನೇ ಮಿಕ್ಸ್ ಮಾಡಿದ್ರೆ ರುಚಿ ಚಲೋ ಆಗ್ತೈತಿ. ಚಮಚಕ್ಕಿಂತಲೂ ಈ ಥರ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಈಗ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕಿ ಒಗ್ಗರಣೆ ಕೊಟ್ಟ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಮತ್ತೊಮ್ಮೆ ಚಲೋ ತಂಗೆ ಕಲಿಸ್ಕೊಂಡ್ರೆ ಈ ರುಚಿಯಾದ ಒಂದು ಬದ್ನಿಕಾಯಿಂದ ಮಾಡಿದಂಥ ಚಟ್ನಿ ಅನ್ಬೋದು ನೋಡ್ರಿ. ಬಿಸಿ ಜೋಳದ ರೊಟ್ಟಿದು ಬಿಟ್ಟರೆ ಸಾಕು, ಒಂದು ರೊಟ್ಟಿ ಜಾಸ್ತಿನ ತಿಂತು ನೋಡ್ರಿ. ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ. ವಿಡಿಯೋನ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.